ಬಿಗ್ ಬಾಸ್ 11ರ ಧನರಾಜ್ ಮೇಲೆ ಮುಗಿಬಿದ್ದ ರಜತ್ ಮನೆಯಿಂದ ಹೊರಬರುವ ಶಿಕ್ಷೆ ಅನುಭವಿಸ್ತಾರ ಕಾದುಕೊಳ್ಳಬೇಕಿದೆ. ಬಿಗ್ ಬಾಸ್ ಮನೆಯಲ್ಲಿ ಹೈಡ್ರಾಮಾ ಮುಂದುವರೆದಿದೆ. ಈಗಾಗಲೇ 11 ಸೀಸನ್ ಕೊನೆ ಹಂತಕ್ಕೆ ತಲುಪಿದ್ದು ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಅಸಮಾಧಾನ ಭುಗಿಲೆದ್ದಿದೆ. ಸ್ನೇಹಿತರಾಗಿದ್ದವರೆಲ್ಲ ಇದೀಗ ಎದುರುಬದುರಾಗಿದ್ದಾರೆ. ಸೈಲೆಂಟ್ ಆಗಿದ್ದವರೆಲ್ಲ ವೈಲೆಂಟ್ ಆಗ್ತಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಆರ್ಭಟ ಮಾತ್ರ ಜೋರಾಗಿದೆ. ಸದ್ಯ ಸಾಕಷ್ಟು ಸುದ್ದಿಯಲ್ಲಿರುವ ಕನ್ನಡ ಬಿಗ್ ಬಾಸ್ 11 ಸೀಸನ್ ಏನಿದೆ, ಲಾಯರ್ ಜಗದೀಶ್, ರಂಜಿತ್ ಕೂಡ ಈ ಒಂದು ವಿಷಯಕ್ಕೆ ಹೊರಗಡೆ ಬಂದಿದ್ರು. ತಮ್ಮ ಅತಿರೇಕ ವರ್ತನೆಯಿಂದ ಶಿಕ್ಷೆ ಅನುಭವಿಸಿ ಬಿಗ್ ಬಾಸ್ ಮನೆಯಿಂದ ತೊರೆದಿದ್ರು. ಈಗ ರಜತ್ ಕೂಡ ಅದೇ ಹಾದಿಯಲ್ಲಿ ನಡೀತಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಆರ್ಭಟ ಶುರು ಮಾಡಿದ ರಜತ್ ಅವರು ಇದೀಗ ಅದೇ ಹಾದಿಯಲ್ಲಿ ನಡೀತಿದ್ದಾರೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಎಲ್ಲರನ್ನ ಮನೆ ಕಳಿಸ್ಬಿಟ್ಟೆ ನಾನು ಹೋಗೋದು, ಒಂದಷ್ಟು ರೀತಿಯ ಅವ್ರಿಗೆ ಮಾತುಗಳು ಹೇಳೋದು, ಒಂದಷ್ಟು ರೀತಿಯ ಭಯ ಬೀಳಿಸುವ ಮಾತುಗಳನ್ನ ಆಡೋದು, ಆ ರೀತಿ ಮಾಡ್ತಿದ್ದಾರೆ ರಂಜಿತ್ ಅವರು. ಸೊ ಬಿಗ್ ಬಾಸ್ನ ನೀವು ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ, ಸಾಕಷ್ಟು ಬಿಗ್ ಬಾಸ್ ಪ್ರೋಮೋಗಳು ಕೂಡ ವೈರಲ್ ಆಗ್ತಾಯಿದೆ. ಇನ್ನು ಇದೀಗ ರಜತ್ ಕೂಡ ಅದೇ ಹಾದಿಯಲ್ಲಿ ನಡೀತಿದ್ದು ಧನರಾಜ್ ಮೇಲೆ ಹಲ್ಲೆ ಮಾಡಲು ರಜತ್ ಯತ್ನಿಸಿದರು. ಅದಕ್ಕೆ ಸಂಬಂಧಿಸಿದ ಪ್ರೋಮೋ ಕೂಡ ವೈರಲ್ ಆಗಿತ್ತು. ಜಗದೀಶ್ ಮತ್ತು ರಂಜಿತ್ಗೆ ಸಿಕ್ಕ ಶಿಕ್ಷೆ ರಜತ್ಗೂ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಪ್ರೋಮೋದಲ್ಲಿ ನಿನ್ನ ಮೂತಿ ಹೊಡೆದೇ ಹೊರಗೆ ಹೋಗೋದು ಅಂತ ಧನರಾಜ್ಗೆ ರಜತ್ ಹೇಳ್ತಾರೆ. ಬಳಿಕ ಮುಂದೆ ನಿಂತು ಮಾತನಾಡುತ್ತಿದ್ದ ಧನರಾಜ್ ಮೇಲೆ ರಜತ್ ಮುಗಿಬೀಳ್ತಾರೆ. ಸೊ ಇದರ ಸ್ಪರ್ಧಿಗಳು ಅದನ್ನು ಬಿಡಿಸ್ತಾರೆ. ಸೊ ಇದು ಸಾಕಷ್ಟು ಬಿಗ್ ಬಾಸಲ್ಲಿ ಒಂದಷ್ಟು ಈ ರೀತಿಯಾದಂತಹ ವಿಷಯಗಳು ನಡೆದರೆ ಇನ್ನು ಯಾವ ಮಟ್ಟಕ್ಕೆ ಬಿಗ್ ಬಾಸ್ ಶೋ ಹೋಗುತ್ತೆ ಅನ್ನೋದು ಕಾದು ನೋಡಬೇಕಿದೆ.